ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಈಗ ನೋಡಿ, ಬೆಳಿಗ್ಗೆ 8 ಗಂಟೆ ಆಗಿದೆ. ರಂಗೋಲಿ ಎಲ್ಲ ಹಾಕಿ ಎಲ್ಲ ಆಗಿದೆ. ಕಸ ಎಲ್ಲ ಹೊಡೆದಿದ್ದೀನಿ. ಕಸದ ಗಾಡಿ ಬರುತ್ತೆ ಅಂತ ಹೇಳಿ ಬಾಗಿಲಿಗೆ ಕಸ ಇಟ್ಟಿದ್ದೀನಿ. ನೋಡಿ, ಈ ಕಡೆ ನೋಡಿ, ಎಲ್ಲ ವಾತಾವರಣ ಹೇಗಿದೆ. ಸ್ವಲ್ಪ ಮೋಡ ಮೋಡ ಇದೆ, ಅಷ್ಟು ಬಿಸಿಲು ಬಂದಿಲ್ಲ ಇನ್ನು. ಈಗ ನೋಡಿ, ಒಳಗಡೆ ಹೋಗ್ತಾ ಇದ್ದೀನಿ. ಊರಿಂದ ಬಂದೆ, ನಾನು ನಿನ್ನೆ ಬಂದೆ. ಎಲ್ಲ ಮನೆ ಎಲ್ಲ ನಿನ್ನೆನೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಧೂಳೆಲ್ಲ ಹೊಡೆದು ಕಸ ಹೊಡೆದು ಆಮೇಲೆ ಎಲ್ಲ ಒರೆಸಿ ಎಲ್ಲ ಬಂದ ಕೂಡಲೇ ಮಾಡಿಬಿಟ್ಟೆ. ಎಲ್ಲ ಬೆಳಗ್ಗೆ ಟೈಮ್ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಬಂದಿದ್ದೆ. ಎಲ್ಲನೂ ಮುಗಿಸ್ಕೊಂಡೆ ಕ್ಲೀನಿಂಗು. ಈಗ ನೋಡಿ, ಚಾಕ್ ಇಟ್ಟಿದ್ದೀನಿ ಆ ಕಡೆ. ಮನೆಯೆಲ್ಲ ಒಂದು ಸಲ ತೋರಿಸೋಣ ಅಂತ ತೋರಿಸ್ದೆ. ಈಗ ನೋಡಿ, ಹಾಲು ತಂದಿದ್ದೀನಿ. ಹಾಲನ್ನು ಬಿಸಿ ಮಾಡಬೇಕು. ಆ ಕಡೆ ಚಾಕ್ ಇಟ್ಟಿದ್ದೀನಿ. ಹಾಲು ಬಿಸಿ ಮಾಡಿಬಿಟ್ಟು ಚಹಾ ಕುಡಿದು ಆಮೇಲೆ ಸ್ವಲ್ಪ ವಾಕಿಂಗಿಗೆ ಹೋಗಿ ಬರ್ತೀನಿ. 1.5 ತಿಂಗಳದ ಮೇಲೆ ತಿರುಗಿ ಮನೆಗೆ ಬಂದಿದ್ದೀನಿ. ನೋಡಿ, ಎಷ್ಟೇ ಅಂದರೂ ನಮ್ಮ ಮನೆಯೇ ನಮಗೆ ಸ್ವರ್ಗ. ನೋಡಿ, ಬೇರೆಯವ್ರ ಮನೆ ಎಷ್ಟೇ ಅಂದರೂ ಬೇರೆಯವ್ರ ಮನೆಯೇ, ನಮ್ಮ ಮನೆಯೇ ನಮ್ಗೆ ಸ್ವರ್ಗ ಯಾವಾಗಲೂ. ನೋಡಿ, ಚಹಾ ಕುದೀತಾ ಇದೆ. ಈಗೆಲ್ಲ ಹಾಲು ಬಿಸಿ ಮಾಡಿ ಆಮೇಲೆ ಚಹಾ ಕುಡಿತೀನಿ. ಚಹಾ ಕುಡಿದು ಆಮೇಲೆ ಹಾಲನ್ನು ಬಿಸಿ ಮಾಡ್ಕೋಬೇಕು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಅರ್ಧಂಬರ್ಧ ನೋಡಿದರೆ ನಿಮಗೆ ಏನು ಅರ್ಥ ಆಗಲ್ಲ. ಪೂರ್ತಿಯಾಗಿ ನೋಡಿ. ಹಾಗೆ ಏನಾದರೂ ನಿಮಗೆ ತಪ್ಪು ಅನಿಸಿದ್ದಲ್ಲಿ ದಯವಿಟ್ಟು ಕಮೆಂಟನ್ನು ಮಾಡಿ. ನಮಗೆ ಮುಂದೆ ತಿದ್ದುಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕನ್ನು ಕೊಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ಮೇಲೆ ನಾನು ಸ್ಟಿಚಿಂಗ್ ವಿಡಿಯೋ ಎಲ್ಲ ಹಾಕ್ತಿರ್ತೀನಿ. ತುಂಬ ದಿನ ಆಯಿತು ಸ್ಟಿಚಿಂಗ್ ವಿಡಿಯೋ ಹಾಕಲಾರ್ದೆ. 1.5 ತಿಂಗಳಾಯಿತು ನೋಡಿ, ಸ್ಟಿಚಿಂಗ್ ವಿಡಿಯೋ ಹಾಕಿಲ್ಲ. ಇನ್ಮೇಲೆ ಹಾಕ್ತೀನಿ. ಬಟ್ಟೆಗಳು ಬಂದಿದ್ದಾವೆ. ಎಲ್ಲರೂ ಫೋನ್ ಮಾಡ್ತಾಯಿದ್ರು. ಬಂದ ಕೂಡಲೇ ಅವರಿಗೆ ನಾನು ಬಂದಿದ್ದೀನಿ ಅಂತ ಫೋನ್ ಹಚ್ಚಿದ್ದೆ. ಇಬ್ಬರು ಇವತ್ತು ತಂದು ಕೊಟ್ಟಿದ್ದಾರೆ. ಮತ್ತೆ ಬರೋರಿದ್ದಾರೆ, ಒಬ್ಬೊಬ್ಬರೇ ಬರ್ತಾರೆ ಅವರು. ಈ ಸ್ಟಿಚಿಂಗು ಶುರು ಮಾಡ್ತೀನಿ. ನೋಡಿ, ಚಹಾ ನೋಡಿ, ಚಹಾ ಇತ್ತು. ಈಗ ಚಹಾ ಅಷ್ಟು ಕುಡಿದು ವಾಕಿಂಗಿಗೆ ಹೋಗಿ ಬರಬೇಕು. ತುಂಬ ದಿನ ಆಯಿತು ನಮ್ಮ ಪಾರ್ಕಲ್ಲಿ ವಾಕಿಂಗ್ ಮಾಡಲಿಲ್ಲ. ಹೋಗಿ ಬರ್ತೀನಿ. ಡೈಲಿ ವಾಕಿಂಗ್ ಮಾಡಿದ್ರೇ ಆ್ಯಕ್ಟಿವ್ ಆಗಿರೋದು. ಇಲ್ಲ ಅಂದರೆ ಸೋಮಾರಿತನ ಬಂದುಬಿಡುತ್ತೆ. ವಾಕಿಂಗ್ ಇಲ್ಲ ಅಂದರೆ ಒಂದು ಸ್ವಲ್ಪ BP ಜಾಸ್ತಿ ಆಗಿದೆ. ಅದರ ಸಲುವಾಗಿ ವಾಕಿಂಗ್ ತಪ್ಪಿಸೋ ಹಾಗೆ ಇಲ್ಲ. ವಾಕಿಂಗ್ ಮಾಡಲೇಬೇಕು. ಇಲ್ಲ ಅಂದರೆ ಮೈ ಬಂದುಬಿಡುತ್ತೆ. ವಾಕಿಂಗ್ ಮಾಡಲಿಲ್ಲ ಅಂದರೆ ಮೈ ಬಂದುಬಿಡುತ್ತೆ. ಆಮೇಲೆ ಸೋಮಾರಿತನೂ ಬಂದುಬಿಡುತ್ತೆ. BP ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಹೀಗಾಗಿ ಡೈಲಿ ವಾಕಿಂಗ್ ಮಾಡಲೇಬೇಕು. ಎಲ್ಲ ಕಸ್ಟಮರ್ ಹೇಳ್ತಾಯಿದ್ರು, ಎಷ್ಟು ದಿನ ಹೋದ್ರಿ ನೀವು, ಯಾಕಿಷ್ಟು ದಿನ ಹೋದ್ರಿ ಅಂತ ಹೇಳ್ತಾಯಿದ್ರು. ಏನು ಮಾಡೋಕ್ಕಾಗತ್ತೆ, ನಮ್ಮ ಮಗಳು ಬಿಡ್ತಾನೇ ಇರಲಿಲ್ಲ. ಹೀಗಾಗಿ ನಾನು ಇಷ್ಟು ದಿನ ಇರಬೇಕಾಯಿತು. ಮೊಮ್ಮಕ್ಕಳ ಬರ್ತಡೇ ಇತ್ತು. ಬರ್ತಡೇ ಮುಗಿಸ್ಕೊಂಡೇ ಹೋಗು ಅಂತ ಕೂತಿದ್ಲು. ಹೀಗಾಗಿ ಬರ್ತಡೇ ಮುಗಿಸ್ಕೊಂಡು ಬಂದೆ. ನೋಡಿ,
ಈಗ ಹಾಲು ಬಿಸಿ ಆಗ್ತಾ ಇದೆ. ಬಂದು ಆಮೇಲೆ ನಾಷ್ಟ ಮಾಡ್ಕೋತೀನಿ. ಈಗ ಚಹಾ ಅಷ್ಟು ಹಚ್ಚಿದ ಚುರುಮುರಿ ತಿಂತಾ ಇದ್ದೀನಿ ನೋಡಿ ಚಹಾದ ಹತ್ರ. ಹಾಗೆ ಚಹಾ ಕುಡಿದು ವಾಕಿಂಗಿಗೆ ಹೋಗಿ ಬರ್ತೀನಿ. ಯಾರ್ಯಾರು ನಮ್ಮ ವಿಡಿಯೋ ಮಿಸ್ ಮಾಡ್ಕೋತಾ ಇದ್ದೀರಾ, ನಮ್ಮ ಮನೆಯ ವಿಡಿಯೋ ಮಿಸ್ ಮಾಡ್ಕೋತಾ ಇದ್ದೀರಾ, ಅವರು ಇವತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ಕಮೆಂಟ್ ಮಾಡಿ. ನಿನ್ನೆ ಅಂತೂ ಫುಲ್ಲು ಕ್ಲೀನಿಂಗ್ ಮಾಡೋದೇ ಆಯಿತು. ಮನೆಯೆಲ್ಲ ಬಂದ ಕೂಡಲೇ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ಎಲ್ಲ ಧೂಳು ಗೀಳಾಗಿತ್ತು. ಹಾಗೆ ಇವತ್ತು ಹಾಸಿಗೆ ಎಲ್ಲನೂ ಒಗೆದು ಹಾಕಿದ್ದೀನಿ ನೋಡಿ. ಎಲ್ಲ ಮನೆಗೆ ಬಿಟ್ಟು ಹೋದರೆ ಒಂಥರ ಧೂಳು ಆದಾಗ ಆಗುತ್ತೆ. ಅದಕ್ಕೆ ಹಾಸಿಗೆನೂ ಎಲ್ಲ ಒಗೆದಿದ್ದೀನಿ. ನೋಡಿ ಚಹಾ ಒಂದು ಕುಡಿತಾ ಇದ್ದೀನಿ ನೋಡಿ. ಹಾಗೆ ಹಾಲನ್ನು ಬಿಸಿ ಆಗುತ್ತಂತ ನೋಡ್ತಾ ಚಹಾ ಕುಡಿತಾ ಇದ್ದೀನಿ. ಆಮೇಲೆ ವಾಕಿಂಗಿಗೆ ಹೋಗಿ ಬಂದು ಎಲ್ಲ ಮತ್ತೆ ಪೂಜೆ ಮಾಡಬೇಕು. ಇವತ್ತು ಗುರುವಾರ, ಇವತ್ತು ಪೂಜೆ ಮಾಡ್ಕೋಬೇಕು. ನೋಡಿ ಹಾಲು ಸಣ್ಣದಾಗಿ ಉರಿ ಇಟ್ಟಿದ್ದೀನಿ. ಹಾಗೆ ನೋಡ್ತಾ ಚಹಾ ಕುಡಿತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಬೇಕು, ತೊಳೆದು ಒರೆಸಿಡಬೇಕು. ಯಾಕಂದರೆ ಸ್ವಲ್ಪನಾದರೂ ಧೂಳು ಕೂತಿರುತ್ತೆ ಪಾತ್ರೆಯಲ್ಲಿ. ನಮ್ಮ ಮನೆ ಒಳಗಡೆ ಏನು ಜಾಸ್ತಿ ಧೂಳು ಬರಲ್ಲ, ಆದರೂ ಕೂಡ ಸ್ವಲ್ಪನಾದರೂ ಕೂತಿರುತ್ತೆ ಧೂಳೆಲ್ಲ. ಪಾತ್ರೆ ಒಂದು ತೊಳೆದು ಎಲ್ಲ ಒರೆಸಿಡಬೇಕು. ಅದು ಆಮೇಲೆ ಮಾಡ್ಕೋತೀನಿ. ಈಗ ಅರ್ಜೆಂಟ್ ಬಟ್ಟೆ ಇದ್ದವ್ರದ್ದೆಲ್ಲ ನಾನು ಸ್ಟಿಚ್ ಮಾಡಬೇಕು ಮೊದಲು. ಆಮೇಲೆ ಮಾರ್ಕೆಟಿಗೆ ಹೋಗಿ ತರಕಾರಿ ತರಬೇಕು. ಈಗ ಹಾಲು ಗಿಲೆಲ್ಲ ಇಲ್ಲಿಂದ ತೊಗೊಂಬಂದಿದ್ದೀನಿ. ತರಕಾರಿ ಒಂದು ತೊಗೊಂಡು ಬರಬೇಕು. ಈಗ ನೋಡಿ ಕಸದ ಗಾಡಿ ಬಂತು. ಕಸ ಇಟ್ಟಿದ್ದೆ ಹೊರಗಡೆ, ಬಂದು ಹೋಯಿತು. ಈಗ ನೋಡಿ ಪಾರ್ಕಿಗೆ ಬಂದಿದ್ದೀನಿ. ನಿಮಗೆ ತೋರಿಸೋಣ ಇವತ್ತು ನಮ್ಮ ಪಾರ್ಕ್ ಭಾಳ ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ ಹೇಳಿ ಪಾರ್ಕಿಂದ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಎಲ್ಲ ಕಡೆ ಒಂದು ರೌಂಡು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನೋಡಿ. ತುಂಬ ದಿನ ಆಯಿತು ನಾನು ಈ ಪಾರ್ಕಿಗೆ ವಾಕಿಂಗ್ ಮಾಡಲಾರ್ದೆ. ಅದಕ್ಕೆ ಇವತ್ತು ಬೆಳಿಗ್ಗೆ ಎದ್ದು ಬಂದುಬಿಟ್ಟೆ ನೋಡಿ. ಎಲ್ಲ ಹಸಿರಾಗಿದೆ. ಮಧ್ಯದಲ್ಲಿ ಮಳೆ ಎಲ್ಲ ಆಗಿದೆ. ಸ್ವಲ್ಪ ಹಸಿರು ಹುಲ್ಲೆಲ್ಲ ಬೆಳೆದಿದೆ ನೋಡಿ. ಹುಬ್ಬಳ್ಳಿ ಧಾರವಾಡ ತುಂಬ ಮಳೆ ಆಗಿದೆ ಮಧ್ಯದಲ್ಲಿ. ನೋಡಿ ಹಸಿರು ಹುಲ್ಲು ಬೆಳೀತಾ ಇದೆ ನೋಡಿ. ಸ್ವಲ್ಪ ಒಂದು 4-5 ಮಳೆ ಆಯ್ತಂದ್ರೆ ಎಲ್ಲ ಹಸಿರಾಗಿಬಿಡುತ್ತೆ. ಗಿಡ ಎಲ್ಲ ಹಚ್ಚ ಹಸಿರಾಗಿ ಕಾಣ್ತಾ ಇದೆ ಎಲ್ಲ. ವಾಕಿಂಗ್ ಮಾಡಿದರೆ ಮಾತ್ರ ಆ್ಯಕ್ಟಿವ್ ಆಗಿರ್ತೀವಿ ನಾವು, ಇಲ್ಲಾಂದರೆ ಸೋಮಾರಿತನ ಬಂದುಬಿಡುತ್ತೆ ನಮಗೆ. ಇಲ್ಲೊಂದು ಕೋಗಿಲೆ ಒದರ್ತಾ ಇತ್ತು, ಅದು ವಿಡಿಯೋ ಮಾಡಿಕೊಂಡೆ. ಚೆನ್ನಾಗಿ ಕೂಗ್ತಾ ಇತ್ತು. ಅದಕ್ಕೆ ತುಂಬ ಇಷ್ಟ ಆಯಿತು ಆ ಕೋಗಿಲೆ ದನಿ ಕೇಳಿ. ಅದಕ್ಕೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಾಣ್ತಾ ಇದೆ ನೋಡಿ ಕೋಗಿಲೆ. ನೋಡಿ ವಿಡಿಯೋ ಮಾಡಿಕೊಂಡೆ. ಅಷ್ಟರೊಳಗೆ ಹಾರಿ ಹೋಗಿಬಿಡ್ತದು ಕೋಗಿಲೆ. ಕಪ್ಪಗೆ ಕಾಣ್ತಾ ಇದೆ ನೋಡಿ. ಆಮೇಲೆ ಹಾರಿ ಹೋಗಿಬಿಡ್ತು. ಅಷ್ಟು ಚೆನ್ನಾಗಿ ಕೂಗ್ತಾ ಇತ್ತು. ಆ ಕೂಗು ಕೇಳಿದರೆ ಅಷ್ಟು ಕಿವಿಗೆ ಇಂಪಾಗಿ ಕೇಳ್ತಾ ಇರುತ್ತೆ. ಅಷ್ಟು ಚೆನ್ನಾಗಿ ಕೂಗ್ತಾ ಇತ್ತು ಕೋಗಿಲೆ ನೋಡಿ. ಈ ಮರದಲ್ಲಿ ಅಲ್ಲೇ ಕೂತಿತ್ತು, ನೀವು ನೋಡಿರಬೇಕು. ಈಗ ನೋಡಿ ಮನೆಗೆ ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ನಾಷ್ಟ ಮಾಡಿ ಸ್ನಾನ ಮುಗಿಸಿ ಮತ್ತೆ ಪೂಜೆಗೆ
ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡೆ. ಆರತಿ ಮಾಡುವಾಗ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಆಮೇಲೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ನೋಡಿ. ಇವತ್ತು ಎಲ್ಲ ಒರೆಸಿ ಮಾಡಿ ಎಲ್ಲ ಪೂಜೆ ಎಲ್ಲ ಪಾತ್ರೆ ಎಲ್ಲ ತಿಕ್ಕೊಂಡು ಎಲ್ಲ ಮಾಡಿಕೊಂಡು ಎಲ್ಲ ಪೂಜೆ ಮಾಡಿದ್ದೀನಿ. ರಾಘವೇಂದ್ರ ಸ್ವಾಮಿ ಗುರುವಾರ ಅಲ್ವಾ, ಹೀಗಾಗಿ ರಾಘವೇಂದ್ರ ಸ್ವಾಮಿ ಪೂಜೆ ಎಲ್ಲ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ. ಗಂಟೆ ಬಾರಿಸ್ಕೊಂಡು ಮಾಡಿದರೆ ವಿಡಿಯೋ ಚೆನ್ನಾಗಿರ್ತಿತ್ತು, ದೇವ್ರದ್ದು ಮಾಡಲಿಲ್ಲ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.